ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಟಾಪ್ ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಒಂದು ಬಾರಿ ಶೇರ್ ಮಾಡಿ. ಓಕೆ, ಈಗ ಈ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತ. ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಇದು 6ನೇ ತರಗತಿ ಇತಿಹಾಸ ಪುಸ್ತಕದಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆ ಅಥವಾ ಈ ಒಂದು ಪುಸ್ತಕದಲ್ಲಿ ಸಿಗ್ತಕ್ಕಂತಹ ಒಂದು ಮಾಹಿತಿ. ಇದು ಪ್ಲಾಸಿ ಕದನ ಯಾವಾಗ ನಡೀತಪ್ಪ ಅಂತ ಅಂದರೆ 1757ರಲ್ಲಿ. 1757ರಲ್ಲಿ ಈ ಒಂದು ಪ್ಲಾಸಿ ಕದನ ನಡೆಯುತ್ತೆ. ಅದೇ ರೀತಿಯಲ್ಲಿ 1764ರಲ್ಲಿ ಇನ್ನೊಂದು ಕದನ ನಡೆಯುತ್ತೆ. ಅದು ಯಾವುದಪ್ಪ ಅಂತ ಅಂದರೆ ಅದು ಬಕ್ಸರ್ ಕದನ. ಬಕ್ಸರ್ ಕದನ ಮತ್ತು ಪ್ಲಾಸಿ ಕದನ ಅತಿ ಇಂಪಾರ್ಟೆಂಟ್ ಆಗಿ 6ನೇ ತರಗತಿ ಪುಸ್ತಕದಲ್ಲಿ ನಿಮಗೆ ಇತಿಹಾಸ ಪ್ರಶ್ನೆಗಳಲ್ಲಿ ಅಥವಾ ಇತಿಹಾಸ ಒಂದು ಪುಸ್ತಕದಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದೆ, ಅಲ್ಲಿ ನೀವು ನೋಡ್ಬೋದು. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡ್ಕೊಂಡ್ಬಿಡೋಣ. 1757ರ ಜೂನ್ 23ರಂದು ನಡೆದ ಒಂದು ಪ್ಲಾಸಿ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ನವಾಬ ಮತ್ತು ಅವನ ಫ್ರೆಂಚ್ ಮಿತ್ರ ರಾಷ್ಟ್ರಗಳ ಮೇಲೆ ನಿರ್ಣಾಯಕ ವಿಜಯವನ್ನು ಇಲ್ಲಿ ತಂದುಕೊಡುತ್ತದೆ. ಇದು ದಕ್ಷಿಣ ಏಷ್ಯಾದಲ್ಲಿ ಕಂಪನಿಯ ಆಳ್ವಿಕೆಯನ್ನು ಸ್ಥಾಪನೆ ಮಾಡುತ್ತದೆ. ಇದು ಮುಂದಿನ 190 ವರ್ಷಗಳ ಕಾಲ ಇಂಡೀಸ್ ಹೆಚ್ಚಿನ ಭಾಗವನ್ನು ವಿಸ್ತರಣೆ ಮಾಡುತ್ತದೆ. ಈ ಯುದ್ಧವು ಬಂಗಾಳದ ಪಲಾಶಿಯಲ್ಲಿ ಭಾಗೀರಥಿ ನದಿಯ ದಡದಲ್ಲಿ ಕಲ್ಕತ್ತಾದಿಂದ ಸುಮಾರು 150 ಕಿಲೋಮೀಟರ್ ಉತ್ತರಕ್ಕೆ ಆಗಿನ ಅವಿಭಜಿತ ಬಂಗಾಳದ ರಾಜಧಾನಿಯಾಗಿದ್ದ ಮುರ್ಷಿದಾಬಾದ್ ಬಳಿಯಲ್ಲಿ ನಡೆಯುತ್ತೆ. ಯುದ್ಧದಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂತ ಅಂದರೆ ಬಂಗಾಳದ ಕೊನೆಯ ಸ್ವತಂತ್ರ ನವಾಬ ಸಿರಾಜುದ್ದೌಲಾ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇದು ಪ್ಲಾಸಿ ಕದನಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕ್ಷಿಪ್ತ ಮಾಹಿತಿ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, 2ನೇ ಪ್ರಶ್ನೆ, ಅಲೆಕ್ಸಾಂಡರ್ಗೆ ಬಲವಾದ ಪ್ರತಿರೋಧವನ್ನು ನೀಡಿದ ಪೋರಸ್ನ ಪ್ರದೇಶವು ಯಾವ ಒಂದು ನದಿಗಳ ನಡುವೆ ಇತ್ತು ಅಂತ. ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಹಿಸ್ಟ್ರಿನ ಅಥವಾ ಏನು ಇತಿಹಾಸವನ್ನು ಓದಿರ್ತಕ್ಕಂಥವರಿಗೆ ಅಲೆಕ್ಸಾಂಡರ್ ಮತ್ತು ಪೋರಸ್ ಅಂತಕ್ಕಂತಹ ಒಂದು ರಾಜರು. ಅಲೆಕ್ಸಾಂಡರ್ ನಮ್ಮ ಒಂದು ಏನು ವಿಶ್ವವನ್ನೇ ಆಳಬೇಕೆಂದು ಹೊರಡಿರ್ತಕ್ಕಂಥ ಒಂದು ಅಲೆಕ್ಸಾಂಡರ್ ಇಲ್ಲಿ ನಮ್ಮ ಒಂದು ಭಾರತ ದೇಶಕ್ಕೆ ಬರುವಾಗ ಒಬ್ಬ ಏನು ನಮ್ಮ ಒಂದು ಭಾರತ ದೇಶದ ಒಂದು ರಾಜ ಯಾರಪ್ಪ ಅಂತಂದರೆ ಪೋರಸ್. ಅದನ್ನು ಆವಾಗ ಹಿಂದೂಸ್ತಾನ ಅಂತ ಕರಿತಾಯಿದ್ರು. ಹಿಂದೂಸ್ತಾನದ ಒಬ್ಬ ರಾಜ ಪೋರಸ್ ಎಂಬತಕ್ಕಂತಹ ಒಂದು ರಾಜನು ಈ ಒಂದು ಅಲೆಕ್ಸಾಂಡರ್ಗೆ ಏನು ಎಗೇನೆಸ್ಟ್ ಆಗಿ ನಿಂತ್ಕೋತಾನೆ. ಅಂದರೆ ಇವನು ಒಬ್ಬನೇ ರಾಜ ಈ ಒಂದು ಅಲೆಕ್ಸಾಂಡರ್ಗೆ ಎದುರು ನಿಂತುಕೊಳ್ತಕ್ಕಂಥ ಒಂದು ರಾಜ. ಯಾಕೆ ಅಂತಂದರೆ ಅಲೆಕ್ಸಾಂಡರ್ ಆಗಲೇ ವಿಶ್ವವನ್ನೇ ಗೆದ್ದಿದ್ದ, ಭಾರತದ ಕಡೆ ಬರುತ್ತಾ ಇದ್ದ. ಆವಾಗ ಈ ಒಂದು ಪೋರಸ್ ಎಂಬತಕ್ಕಂತಹ ಒಂದು ರಾಜ ಏನಪ್ಪ ಮಾಡ್ತಾನೆ ಅಂತ ಅಂದರೆ ಎಗೇನೆಸ್ಟ್ ಆಗಿ ನಿಂತ್ಕೋತಾನೆ. ಆವಾಗ ಆ ಒಂದು ಪೋರಸ್ನ ಒಂದು ಪ್ರದೇಶ ಇತ್ತು. ಆ ಒಂದು ಪ್ರದೇಶದಲ್ಲಿ 2 ನದಿಗಳು ಹರಿತಾ ಇರ್ತವೆ. ಆ ಒಂದು ನದಿಗಳ ಹೆಸರನ್ನು ಇಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಒಂದು ನದಿಗಳು ಯಾವ್ಯಾವುದಪ್ಪ ಅಂತಂದರೆ ಝೇಲಂ ಮತ್ತು ಚೀನಾಬ್. ಈ 2 ನದಿಗಳು ಯಾವ್ಯಾವುದು ಅಂತ ಅಂದರೆ ಝೇಲಂ ಮತ್ತು ಚೀನಾಬ್ ನದಿಗಳು ಇಂಡಸ್ ಅಥವಾ ಸಿಂಧೂ ನದಿಯ ಒಂದು ಉಪನದಿಗಳು ಆಗಿರ್ತವೆ. ಈ ಒಂದು ಸಿಂಧೂ ನದಿಗಳ ಒಂದು ಉಪನದಿಗಳು ಝೇಲಂ ಮತ್ತು ಚೀನಾಬ್ ಎಂಬತಕ್ಕಂಥ ಒಂದು ಉಪನದಿಗಳ ಮಧ್ಯೆ ಏನು ಪೋರಸ್ ಎಂಬತಕ್ಕಂಥ ಒಂದು ರಾಜ ಏನಪ್ಪ ಮಾಡ್ತಾನೆ ಅಂತಂದರೆ ಅಲೆಕ್ಸಾಂಡರ್ ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡ್ತಾನೆ. ಆದರೆ ಈ ಒಂದು ಯುದ್ಧದಲ್ಲಿ ಹೈಡಸ್ಪಸ್ ಕದನ ಅಂತ ಇಲ್ಲಿ ಒಂದು ಯುದ್ಧವನ್ನು ಕರೀತಾರೆ. ಆದರೆ ಈ ಒಂದು ಯುದ್ಧದಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ ಪೋರಸ್ ಮತ್ತು ಅಲೆಕ್ಸಾಂಡರ್ ಏನು ಯುದ್ಧವನ್ನು ಮಾಡಬೇಕಾದ್ರೆ ಪೋರಸ್ ಇಲ್ಲಿ ಈ ಒಂದು ಯುದ್ಧದಲ್ಲಿ ಸೋಲ್ತಾನೆ. ಆದರೆ ಈ ಒಂದು ಯುದ್ಧದಲ್ಲಿ ಸೋತರೂ ಕೂಡ ಅಲೆಕ್ಸಾಂಡರ್ ಏನಪ್ಪ ಮಾಡ್ತಾನೆ ಅಂತಂದರೆ ಅವನ ಒಂದು ರಾಜ್ಯವನ್ನು ಹಿಂತಿರುಗಿಸಿ ಕೊಡ್ತಾನೆ. ಇಲ್ಲಿ ಏನಪ್ಪ ಮಾಡ್ತಾನೆ ಪೋರಸ್ ಎಂಬತಕ್ಕಂಥದ್ದು ಈ ಒಂದು ಏನು ಮಾಹಿತಿ ಏನಿದೆ, ಈ ಒಂದು ಪೋರಸ್ ಎಂಬತಕ್ಕಂಥ ಒಂದು ರಾಜ ಇಲ್ಲಿ ಅಲೆಕ್ಸಾಂಡರ್ ಈ ಒಂದು ರಾಜನಿಗೆ ಒಂದು ಮಾತು ಕೇಳ್ತಾನೆ, ನೀನು ಈಗಾಗಲೇ ಸೋತಿದ್ದೀಯಾ, ನಿನಗೆ ಶರಣಾಗು, ಇಲ್ಲ ಅಂತಂದರೆ ನಾನು ನಿನಗೆ ಸಾಯಿಸಿಬಿಡ್ತೇನೆ ಅಂತ. ಆದರೆ ಈ ಒಂದು ಭಾರತ ದೇಶದ ರಾಜರು ಯಾವ ರೀತಿ ಇದ್ದರು ಅಂತ ಅಂದರೆ ಕೆಲವೊಬ್ಬ ರಾಜರು ಡೈರೆಕ್ಟಾಗಿ ಸೋಲನ್ನು ಒಪ್ಕೊಳ್ತಾ ಇದ್ರು ಆ ಒಂದು ಕಾಲದಲ್ಲಿ. ಆದರೆ ಈ ಒಂದು ಪೋರಸ್ ಎಂಬತಕ್ಕಂಥ ಒಂದು ರಾಜ ನನ್ನ ಸಾಯಿಸಿದರೂ ಕೂಡ ನನ್ನ ಒಂದು ರಾಜ್ಯವನ್ನು ಬಿಟ್ಟುಕೊಡೋದಿಲ್ಲ, ನನ್ನ ಒಂದು ಜನರನ್ನು ಬಿಟ್ಟುಕೊಡೋದಿಲ್ಲ, ನಾನು ಸಾಯುವವರೆಗೂ ಕೂಡ ನಾನು ಹೋರಾಡ್ತೇನೆ ಅಂತ ಹೇಳ್ತೇನೆ. ಆ ಒಂದು ಕಾರಣಕ್ಕೆ ಈ ಒಂದು ಅಲೆಕ್ಸಾಂಡರ್ ತನ್ನ ಒಂದು ಏನು ಪೋರಸ್ನ ಒಂದು ರಾಜ್ಯ ಏನಿತ್ತು ಅಥವಾ ಒಂದು ಎಷ್ಟು ಪ್ರದೇಶ ಇತ್ತು ಅದನ್ನು ವಾಪಸ್ ಕೊಡ್ತಾನೆ. ಮತ್ತು ಇಲ್ಲಿ ಅಲೆಕ್ಸಾಂಡರ್ನ ಒಂದು ಹೆಂಡತಿ ಇರ್ತಾಳೆ, ಆ ಒಂದು ಹೆಂಡತಿಯಿಂದ ರಾಖಿಯನ್ನು ಕಟ್ಟಿಸ್ತಾನೆ ಪೋರಸ್ಗೆ. ಈ ರೀತಿಯಾಗಿ ಈ ಒಂದು ಯುದ್ಧ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಏನಪ್ಪ ಸರಿಯಾದ ಉತ್ತರ ಅಂತಂದರೆ ಝೇಲಂ ಮತ್ತು ಚೀನಾಬ್. ಓಕೆ, ವಿವರಣೆ ಆಗಲೇ ಕೊಟ್ಟಿದ್ದೇನೆ, ಯಾವುದೇ ಉತ್ತರ ವಿವರಣೆ ಇಲ್ಲಿ ಲಭ್ಯವಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಆದರೆ ವಿವರಣೆಯನ್ನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ಓಕೆ, ಮುಂದಿನ ಒಂದು ಪ್ರಶ್ನೆ,
ಅಕ್ಬರ್ ಅಡಿಯಲ್ಲಿ ಮೀರ್ ಬಕ್ಷಿ ನೋಡಿಕೊಳ್ಳಬೇಕಾಗಿತ್ತು ಅಂತ ಇಲ್ಲಿ ಆಪ್ಷನ್ ಎ ಮಿಲಿಟರಿ ವ್ಯವಹಾರಗಳು. ಮೀರ್ ಬಕ್ಷಿ ಎಂಬತಕ್ಕಂಥದ್ದು ಏನನ್ನ ನೋಡ್ಕೊಳ್ತಾ ಇದ್ದ ಅಕ್ಬರನ ಒಂದು ಆಸ್ಥಾನದಲ್ಲಿ ಅಂತ ಇಲ್ಲಿ ಕೇಳಿದ್ದಾರೆ. ಮೀರ್ ಬಕ್ಷಿ ಅಂತಕ್ಕಂಥದ್ದು ನೋಡಿ, ಮೀರ್ ಬಕ್ಷಿ ಅಂತ ಅಂದರೆ ಈ ರೀತಿಯಾಗಿ ಕೆಲವೊಂದು ಹೆಸರುಗಳನ್ನು ಇಡ್ತಾ ಇದ್ದ ಅಕ್ಬರ್. ಮೀರ್ ಬಕ್ಷಿ, ಮೀರ್ ಕಾಸಿಂ, ಈ ರೀತಿಯಾಗಿ ಕೆಲವೊಂದು ಹೆಸರುಗಳನ್ನು ಕೊಡ್ತಾ ಇದ್ದ. ಮೀರ್ ಬಕ್ಷಿ ಅಂತಂದರೆ ಏನಪ್ಪ ಅಂತಂದರೆ ಅವನು ಮಿಲಿಟರಿ ವ್ಯವಹಾರಗಳನ್ನು ಇಲ್ಲಿ ನೋಡ್ಕೊಳ್ತಾ ಇದ್ದ. ಓಕೆ, ಮುಂದಿನ ಒಂದು ಪ್ರಶ್ನೆ. ಅದಕ್ಕೂ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವಲ್ಪ ವಿವರಣೆ ಇದೆ, ನೋಡ್ಕೊಂಡ್ಬಿಡೋಣ. ಸೈನ್ಯದ ಮುಖ್ಯಸ್ಥನನ್ನು ಮೀರ್ ಬಕ್ಷಿ ಅಂತ ಕರೀತಾ ಇದ್ರು. ಅವರನ್ನು ಆಸ್ಥಾನದ ಪ್ರಮುಖ ಕುಲೀನನಿಂದ ನೇಮಿಸಲಾಗ್ತಾ ಇತ್ತು. ಮತ್ತು ಇಲ್ಲಿ ಮೀರ್ ಬಕ್ಷಿ ಗುಪ್ತಚರ ಸಂಗ್ರಹಣೆಯ ಒಂದು ಉಸ್ತುವಾರಿ ವಹಿಸಿದರು ಮತ್ತು ಮಿಲಿಟರಿ ನೇಮಕಾತಿಗಳು ಹಾಗೂ ಬಡ್ತಿಗಳಿಗಾಗಿ ಚಕ್ರವರ್ತಿಗೆ ಶಿಫಾರಸುಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ರು. ಓಕೆ, ಮುಂದಿನ ಪ್ರಶ್ನೆ. ತ್ರಿಪಿಟಕಗಳಿಗೆ ಪವಿತ್ರ ಒಂದು ಪುಸ್ತಕಗಳು ಯಾವುದು ಅಂತ. ತ್ರಿಪಿಟಕಗಳು ಏನಿದ್ದಾವೆ ಇದು ಯಾರ ಒಂದು ಪವಿತ್ರ ಪುಸ್ತಕಗಳು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದು ಯಾವುದರ ಪವಿತ್ರ ಪುಸ್ತಕಗಳು ಅಂತ ನೋಡೋದಾದರೆ ಇಲ್ಲಿ ಬೌದ್ಧರ ಪವಿತ್ರ ಪುಸ್ತಕಗಳನ್ನು ತ್ರಿಪಿಟಕಗಳು ಅಂತ ಇಲ್ಲಿ ಕರಿತಾ ಇದ್ವಿ. ತ್ರಿಪಿಟಕಗಳು ಬೌದ್ಧರ ಒಂದು ಪೌರಾಣಿಕ ಒಂದು ಪುಸ್ತಕಗಳು ಅಥವಾ ಒಂದು ತ್ರಿಪಿಟಕಗಳು ಏನಿದೆ ಪವಿತ್ರ ಪುಸ್ತಕಗಳು ಇಲ್ಲಿ ಆಗಿರ್ತವೆ. ಅದೇ ರೀತಿ ಇಲ್ಲಿ ಕೊನೆಯ ಪ್ರಶ್ನೆ ನೋಡೋಣ. ಬೌದ್ಧ ಧರ್ಮದ ತ್ರಿಶೂಲ ಆಕಾರದ ಚಿಹ್ನೆಯು ಏನನ್ನು ಪ್ರತಿನಿಧಿಸುವುದಿಲ್ಲ ಅಂತ ಇಲ್ಲಿ ಕೇಳಿದ್ದಾರೆ. ಏನನ್ನು ಪ್ರತಿನಿಧಿಸುವುದಿಲ್ಲ ಅಂತ ಇಲ್ಲಿ ಒಂದನ್ನು ಪ್ರತಿನಿಧಿಸುವುದಿಲ್ಲ, ಮಿಕ್ಕಿದ ಮೂರನ್ನು ಕೂಡ ಇಲ್ಲಿ ಈ ಒಂದು ತ್ರಿಶೂಲ ಇದೆ ಅದು ಪ್ರತಿನಿಧಿ ಮಾಡ್ತದೆ. ಹಾಗಾದರೆ ಅದೇನಪ್ಪ ಅಂತಂದರೆ ನಿರ್ವಾಣ ಎಂಬತಕ್ಕಂಥದ್ದು. ನಿರ್ವಾಣ ಅಂತ ಅಂದರೆ ಮಹಾಪರಿನಿರ್ವಾಣ ಅಂತ ನೀವು ಕೇಳಿರ್ತೀರ. ಮಹಾಪರಿನಿರ್ವಾಣ ಅಂತ ಅಂದರೆ ಅವನು ಸಾಯತಕ್ಕಂಥದ್ದು ಅಥವಾ ಅವನು ತೀರಿಕೊಳ್ತಕ್ಕಂಥದ್ದು, ಅದನ್ನು ನಿರ್ವಾಣ ಅಂತ ಕರೀತಾರೆ. ಈ ಒಂದು ಚಿಹ್ನೆ ತ್ರಿಶೂಲದಲ್ಲಿ ಇಲ್ಲ. ಅದನ್ನು ಬಿಟ್ಟು ಸಂಘ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಧಮ್ಮ ಆಗಿರ್ಬೋದು, ಇವೆಲ್ಲವೂ ಕೂಡ ಇದ್ದಾವೆ. ಹಾಗಾಗಿ ಇಲ್ಲಿ ನಿರ್ವಾಣ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮತ್ತು ಈ ಒಂದು ಸಂಪೂರ್ಣ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಇದೇ ರೀತಿಯ ಒಂದು ಇತಿಹಾಸ ಪ್ರಶ್ನೆಗಳು ಏನಿರ್ತವೆ ಅದೇ ರೀತಿ ನಾವು ಭೌಗೋಳಿಕ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ರಾಸಾಯನಶಾಸ್ತ್ರವನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಹೋಗ್ತೇವೆ. ಅದೇ ರೀತಿ ಫಿಸಿಕ್ಸ್ ಅಥವಾ ಅರ್ಥಶಾಸ್ತ್ರ ಆಗಿರ್ಬೋದು, ಮತ್ತು ಇಲ್ಲಿ ಫಿಸಿಕ್ಸ್ ಭೌತಶಾಸ್ತ್ರ ಆಗಿರ್ಬೋದು, ಹಾಗೆ ಇಲ್ಲಿ ಮ್ಯಾಥ್ಸ್ ಅಥವಾ ಗಣಿತ ಆಗಿರ್ಬೋದು, ಹಾಗೆ ಇಲ್ಲಿ ಸೋಷಿಯಲ್ ಸೈನ್ಸ್ ಇತಿಹಾಸ, ಈ ರೀತಿಯಾಗಿ ಬೇರೆ ಬೇರೆ ಕ್ಲಾಸಸ್ಗಳಿದ್ದಾವೆ. ಎಲ್ಲವೂ ಕೂಡ ನಾವು ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇವೆ. ಈ ಒಂದು ಚಾನಲ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಕೂಡ ಮರಿಬೇಡಿ. ಮತ್ತು ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಒಂದ್ಸಲಿ ವಿಡಿಯೋ ಸೆಕ್ಷನ್ಗೆ ಒಂದು ಸಾರಿ ಭೇಟಿ ನೀಡಿ ನೀವು ಮಾಹಿತಿಗಳನ್ನು ಪಡ್ಕೋಬೋದು. ಪ್ಲೇಲಿಸ್ಟಲ್ಲೂ ಕೂಡ ಬೇಕಾದಂಥ ತುಂಬ ವಿಡಿಯೋಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಟೋಟಲಾಗಿ 500ಕ್ಕೂ ಅಧಿಕ ಒಂದು GK ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಎಲ್ಲವನ್ನು ಕೂಡ ನೀವು ನೋಡ್ಕೋಬೋದು. ಓಕೆ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ.